Praise the Lord. Greetings to you all in the name of our Lord and Savior Jesus Christ. Today's Bible verse, 1 Samuel chapter 2 verse 8. He lifts the poor from the dust and raises the needy from their misery. ಮೊದಲನೇ ಸಮುವೇಲನು 2ನೇ ಅಧ್ಯಾಯ 8ನೇ ವಚನ. ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಇಲ್ಲಿ ಸಮುವೇಲನ ತಾಯಿಯಾಗಿರುವ ಹನ್ನಳು ನಮ್ಮ ಕರ್ತನನ್ನ ಕುರಿತು ಹೊಗಳುತ್ತಾ ಇದ್ದಾಳೆ, ಆತನನ್ನು ಕೊಂಡಾಡುತ್ತಾ ಇದ್ದಾಳೆ. ನಮ್ಮ ಕರ್ತನ ಗುಣಾತಿಶಯಗಳನ್ನ ಇಲ್ಲಿ ಆಕೆ ಎತ್ತಿ ತೋರಿಸ್ತಾ ಇದ್ದಾಳೆ. ನಮ್ಮ ಕರ್ತನನ್ನ ಆಕೆ ಸ್ತುತಿಸುತ್ತಾ ಇದ್ದಾಳೆ. ಯಾಕೆಂದರೆ ಆಕೆ ನನಗೊಬ್ಬ ಮಗನನ್ನು ಕೊಡು ಎಂಬುದಾಗಿ ಆಕೆ ಕೇಳಿಕೊಂಡಾಗ ದೇವರು ಆಕೆಗೆ ಪುತ್ರ ಸಂತಾನವನ್ನು ಒದಗಿಸಿಕೊಟ್ಟಿದ್ದರು ಪ್ರಿಯರೇ. ಆದುದರಿಂದಲೇ ಆಕೆ ಕರ್ತನನ್ನು ಕೊಂಡಾಡ್ತಾ ಇದ್ದಾಳೆ. ನಮ್ಮ ದೇವರು ಒಬ್ಬ ಮನುಷ್ಯನನ್ನು ಮೇಲಕ್ಕೆ ಎತ್ತುವಂತಹ ದೇವರು ಎಂಬುದಾಗಿ ದೇವರನ್ನ ಕುರಿತು ಆಕೆ ಸ್ತುತಿಸುತ್ತಾ ಇದ್ದಾಳೆ. ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸುವಂತಹ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಹೌದು, ನಮ್ಮ ಕರ್ತನು ನಮ್ಮನ್ನ ಶಿರಸ್ಸನ್ನಾಗಿ ಮಾಡಲಿಕ್ಕೆ ಇಷ್ಟಪಡುತ್ತಾರೆ ಹೊರತು ಬಾಲವನ್ನಾಗಿ ಅಲ್ಲ ಪ್ರಿಯರೇ. ಕೀರ್ತನೆ 113 7ನೇ ವಚನದಲ್ಲಿಯೂ ಕೂಡ ಕೀರ್ತನೆಗಾರನು ಇದೇ ರೀತಿಯಲ್ಲಿ ಹೊಗಳುತ್ತಾ ಇದ್ದಾನೆ. ಆತನು ದೀನನನ್ನ ಧೂಳಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸುತ್ತಾನೆ ಎಂಬುದಾಗಿ ದೇವರನ್ನ ಕೊಂಡಾಡ್ತಾ ಇದ್ದಾನೆ. ಹೌದು, ನಾವು ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನ ದೇವರು ಮೇಲಕ್ಕೆ ಎತ್ತಿರುವಂಥದ್ದನ್ನು ನಾವು ನೋಡುತ್ತೇವೆ. ದಾವೀದನ ಏಳಿಗೆಯನ್ನು ಕೂಡ ನಾವು ನೋಡ್ತೇವೆ. ಅವನು ಕುರಿಗಳನ್ನು ಕಾಯುತ್ತಿದ್ದಂಥ ಒಬ್ಬ ಬಾಲಕನಾಗಿದ್ದನು. ಅಂಥವನನ್ನ ಎತ್ತಿ ಇಸ್ರಾಯೇಲ್ರ ಅರಸನನ್ನಾಗಿ ಮಾಡಿದರು ಪ್ರಿಯರೇ. ಹೌದು, 40 ವರ್ಷಗಳವರೆಗೆ ಅವನು ಇಸ್ರಾಯೇಲ್ರನ್ನ ಆಳಿದನು. ಯೋಸೇಫನ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. ಅವನಿಗೆ ತನ್ನ ಸ್ವಂತ ಸಹೋದರರೇ ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಅವನನ್ನು ಹಾಳು ಬಾವಿಗೆ ಹಾಕಿದರು ಮತ್ತು ಮಿದ್ಯಾನ್ರಿಗೆ ಇಸ್ಮಾಯೇಲ್ರಿಗೆ ಮಾರಿಬಿಟ್ಟಿದ್ದರು. ಅವನು ಅಲ್ಲಿಂದ 44ನ ಮನೆಯಲ್ಲಿ ಕೆಲಸದ ಆಳಾಗಿ ದುಡಿಯುವಂತಹ ಪ್ರಸಂಗ ಬಂತು. ಅಲ್ಲಿಯೂ ಕೂಡ ಅನ್ಯಾಯವಾಗಿ ಅವನ ಮೇಲೆ ಅಪವಾದ ಹೊರಿಸಲ್ಪಟ್ಟು ಅವನು ಸೆರೆಮನೆಗೆ ತಳ್ಳಲ್ಪಟ್ಟನು. ಅಲ್ಲಿ ಕರ್ತನು ಅವನನ್ನು ದೃಷ್ಟಿಸಿದರು ಪ್ರಿಯರೇ. ಕರ್ತನು ಅವನನ್ನ ಸೆರೆಮನೆಯಿಂದ ಎತ್ತಿ ಅರಮನೆಗೆ ತಂದು ನಿಲ್ಲಿಸಿದರು. ಇಡೀ ಐಗುಪ್ತ ದೇಶಕ್ಕೆ ಅಧಿಕಾರಿಯನ್ನಾಗಿ ಆತನನ್ನ ಮಾಡಿದರು ಪ್ರಿಯರೇ. ಹೌದು, ನಮ್ಮ ದೇವರು ದೀನರನ್ನ ಮೇಲಕ್ಕೆ ಎತ್ತುವಂಥ ದೇವರು. ನೀವು ಕೂಡ ಕರ್ತನ ದೃಷ್ಟಿಯಲ್ಲಿ ದೀನರಾಗಿರ್ರಿ. ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ಆತನು ಖಂಡಿತವಾಗಿಯೂ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ, ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ಅಪೊಸ್ತಲರ ಕೃತ್ಯ 10:34 ನಾವು ನೋಡ್ತೇವೆ, ನಮ್ಮ ದೇವರು ಪಕ್ಷಪಾತಿಯಲ್ಲ ಎಂಬುದಾಗಿ. ಹೌದು, ಅಂದು ದಾವೀದನನ್ನು ಮತ್ತು ಯೋಸೇಫನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ ದೇವರು ಇವತ್ತು ನೀವು ಆತನ ಕೈಯ ಕೆಳಗಡೆ ಬಂದು ಆತನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ನಿಮ್ಮನ್ನು ನೀವು ದೀನರಾಗಿ ಆತನನ್ನು ಸ್ತುತಿಸುವಾಗ ಖಂಡಿತವಾಗಿಯೂ ದೇವರು ನಿಮ್ಮನ್ನೂ ಕೂಡ ಮೇಲಕ್ಕೆ ಎತ್ತುತ್ತಾನೆ ಪ್ರಿಯರೇ. ಕರ್ತನ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವಾಗ ಖಂಡಿತವಾಗಿ ಆತನು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗ್ಲಪ್ಪ. ನೀನು ಪಕ್ಷಪಾತಿ ಅಲ್ಲ ದೇವರೇ. ನೀನು ಎಲ್ಲ ಮಾನವರನ್ನು ಸಮಾನ ದೃಷ್ಟಿಯಿಂದ ನೋಡುವಂಥ ದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಯಾರು ನಿನ್ನ ಹತ್ತಿರ ಬಂದು ದೀನರಾಗಿ ಬೇಡುತ್ತಾರೋ, ನಿನ್ನನ್ನು ಸ್ತುತಿಸ್ತಾರೋ, ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೋ ಅಂಥವರನ್ನು ನೀನು ಮೇಲಕ್ಕೆ ಎತ್ತಿ ಪ್ರಭುಗಳೊಂದಿಗೆ ಕುಳ್ಳಿರಿಸುತ್ತೆ ಎನ್ನುವಂತಹ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯೇ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಜೀವಿತದಲ್ಲಿ ಇವತ್ತು ಅವರು ದೀನರಾಗಿ ಧೂಳಿಯಲ್ಲಿ ಕೂತುಕೊಂಡು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದಾರೆ, ನಿನ್ನ ಬಳಿಗೆ ಬಂದು ಬೇಡ್ತಾ ಇದ್ದಾರೆ ಕರ್ತನೆ. ಅವರ ಜೀವಿತದಲ್ಲಿ ಯಾವ ಕೊರತೆ ಇದೆ
ದೇವರೇ ಸ್ವಾಮಿ, ಅದನ್ನು ನೀನು ಮಾತ್ರ ಬಲ್ಲಾತನು. ಆ ಕೊರತೆಯನ್ನು ನೀಗಿಸು ದೇವರೇ. ಅಪ್ಪ, ನೀನು ಐಶ್ವರ್ಯವಂತನಾಗಿದ್ದಾಗ್ಯೂ ಕೂಡ ನೀನು ಬಡತನದಲ್ಲಿದ್ದು ನಮ್ಮನ್ನು ಐಶ್ವರ್ಯವಂತರನ್ನಾಗುವುದಕ್ಕೆ ಈ ಲೋಕಕ್ಕೆ ಇಳಿದು ಬಂದಿದೆಯಲ್ಲ ದೇವರೇ, ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಈ ಎಲ್ಲ ಜನರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರಿಗೆ ಐಶ್ವರ್ಯವನ್ನು ಕೊಡು ಕರ್ತನೆ. ಇವರಿಗೆ ಸಂಪತ್ತನ್ನು ಒದಗಿಸಿಕೊಡು. ಇವರಿಗೆ ಒಳ್ಳೆ ಭವಿಷ್ಯತ್ತನ್ನು ಕೊಡು. ಮಕ್ಕಳ ಜೀವಿತದಲ್ಲಿ ಆಶೀರ್ವಾದ ಮಾಡು. ಇವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು. ನೀನೇ ಇವರೊಟ್ಟಿಗಿದ್ದು ಉನ್ನತ ಸ್ಥಾನಕ್ಕೆ ಏರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.